ಊಟ ಮಾಡ್ತೇನಮ್ಮ. ಹ್ಞೂ ಅಮ್ಮ. ಹೊರಗಡೆ ಹೋಗಿ ಪಾನಿಪುರಿ ಎಲ್ಲ ತಿನ್ಕೊಂಬನ್ನ, ಅದು ಹೊಟ್ಟೆ ತುಂಬ ಹೋಗಿತ್ತಾ. ಸವಿತಾ ಅದಕ್ಕೆ ಬೇಡ ಬೇಡ ಅಂದ್ರೂ ಚಪಾತಿ ತಿನ್ನಿಸ್ಬಿಟ್ರಮ್ಮ. ನನ್ನನ್ನೇನು ಇದು ನೋಡಂಗಿದೆ ದಪ್ಪ ಮಾಡ್ಕೊಂಗಿದ್ದೀರಾ. ಸವಿತಾ ಅತ್ತಿಗೆ ಕವಿತಾ ಅತ್ತಿಗೆ ಅದು ತಿನ್ನು ಇದು ತಿನ್ನು, ಆ ಜ್ಯೂಸ್ ಮಾಡ್ಕೊಳ್ಳ ಈ ಜ್ಯೂಸ್ ಮಾಡ್ಕೊಳ್ಳ ಅಂತ ಕೇಳ್ತಾ ಇರ್ತಾರಮ್ಮ. ಅವರಿಬ್ಬರು ತುಂಬ ಒಳ್ಳೆಯವರಮ್ಮ. ಬಡತನದಲ್ಲಿ ಹುಟ್ಟಿದ್ರು ತುಂಬ ಒಳ್ಳೆ ಮಕ್ಕಳವರು. ಅದಕ್ಕೆ ಬಡವರಾದರೂ ಪರವಾಗಿಲ್ಲ, ಒಳ್ಳೆ ಗುಣ ಇರಲಿ ಅಂತ ನಾನು ಅವ್ರನ್ನ ಈ ಮನೆಗೆ ಸೊಸೆಗಳು ಮಾಡ್ಕೊಂಡಿದ್ದಮ್ಮ. ತುಂಬ ಒಳ್ಳೆ ಮಕ್ಕಳಮ್ಮ. ಯಾರ ಮಕ್ಳ ಹತ್ರ ಏನು. ಹೌದಮ್ಮ? ಹ್ಞೂನಮ್ಮ. ನಿಮಗೆ ಗೊತ್ತಾಗುತ್ತಲ್ಲ. ಹೋಗ್ತಾ ಹೋಗ್ತಾ ನೋಡಿ ಅಂತೆ. ಅಮ್ಮ, ಅಜಯ್ ಅಣ್ಣ ಯಾಕಮ್ಮ ಎಷ್ಟೊಂದು ನೆಗ್ಲೆಕ್ಟ್ ಆಗಿರ್ತಾನೆ ಎಲ್ಲ ವಿಷಯದಲ್ಲೂ? ವಿಜಯ್ ಅಣ್ಣ ಒಂಥರ ಆಕ್ಟಿವ್ ಆಗೇ ಇರಲ್ಲ. ಅದೊಂದೇ ಬೇಜಾರಮ್ಮ ಸಿಂಚು ನನಗೆ. ಯಾಕೆ ಅಜಯ್ ಹಿಂಗೆ ಮಾಡ್ತಾನೆ ಅಂತ. ಸೋಂಬೇರಿ ಅಂದರೆ ಸೋಂಬೇರಿನಮ್ಮ. ಏನು ಮಾಡೋದು. ಏನಾದರೂ ಮಾತಾಡಿದ್ರೆ ಕವಿತಾ ಬೇಜಾರು ಮಾಡ್ಕೊತಾಳೆ ಅಂತ ನಾನೇನು ಮಾತಾಡಲ್ಲಮ್ಮ. ಆವತ್ತಿಂದ ಹಂಗೆ ಮಾಡ್ತಾನೆ ಅವನು. ಅಲ್ಲಿ ಆಫೀಸ್ಗೂ ಹೋಗಲ್ಲ, ಎಲ್ಲ ನಿಮ್ಮ ವಿಜಯಣ್ಣನೇ ಮೇಂಟೈನ್ ಮಾಡಬೇಕು ಪ್ರತಿಯೊಂದೂ. ಎಷ್ಟೊಂದು ಜವಾಬ್ದಾರಿ ಗೊತ್ತಾ ಅವನಿಗೆ. ನಮ್ಮ ಫ್ಯಾಮಿಲಿ ಮತ್ತು ಬೇರೆ ಫ್ಯಾಮಿಲಿ ಏನಾದರೂ ಪ್ರಾಬ್ಲಮ್ ಆದರೂ ವಿಜಯಣ್ಣನೇ ಹೋಗಬೇಕು. ಇಲ್ಲಿ ವರ್ಕು ವಿಜಯಣ್ಣನೇ ಮಾಡಬೇಕು. ಎಲ್ಲ ಬಿಲ್ಡಿಂಗ್ ಹತ್ರ ಹೋಗಿ ಅವರಿಗೆ ಈವ್ನಿಂಗ್ ಆಯ್ತು ಸಾಯಂಕಾಲ ಆಯಿತು ಅಂದರೆ ಪೇಮೆಂಟ್ ಮಾಡಬೇಕು. ಎಷ್ಟೊಂದು ಕಷ್ಟ ಗೊತ್ತಮ್ಮ ವಿಜಯ್ಗೆ. ಪಾಪ ಅವನು ಯಾರ ಹತ್ರ ಹೇಳ್ಕೊಳ್ಳಲ್ಲ. ಹೌದಮ್ಮ? ಅಜಯ್ ನನಗೆ ಬುದ್ಧಿ ಹೇಳ್ಬಾರ್ದ ನೀವು? ಅವನು ಹೇಳಿದ ಮಾತು ಕೇಳೋದೇ ಇಲ್ಲಮ್ಮ. ಹೇಳ್ದಾಗ ಹ್ಞೂ ಸರಿ ಮಾಡ್ತೀನಿ ಅಂತಾನೆ, ಮತ್ತೆ ಅದೇ ನೆಗ್ಲೆಕ್ಟೆ. ಸಂಜಯ್ ನೋಡಮ್ಮ ಓದ್ತೀನಿ ಅಂತ ಹೋಗಿ 2.5 ವರ್ಷ ಆಯಿತು, ಹತ್ತತ್ರ 3 ವರ್ಷನೇ ಆಯಿತು ಅನ್ಕೋ. ಅವ್ನು ಬರಲೇ ಇಲ್ಲ. ಅಲ್ಲೇ ಕೆಲಸ ಮಾಡ್ತೀನಿ ಅಂತ ಅಲ್ಲೇ ಸೆಟ್ಲ್ ಆಗ್ಬಿಟ್ಟ. ಬಾರೋ ಅಂತಂದರೆ ಬರೋದೇ ಇಲ್ಲ. ಏನಾದರೂ ಫಂಕ್ಷನ್ ಇದ್ದರೆ ಬರ್ತಾನೆ, ಹಂಗೆ ಹೊರಟೋಗ್ತಾನೆ. ಸಂಜಯ್ ಅಣ್ಣನ ಇಲ್ಲೇ ಎಲ್ಲಾದರೂ ಓದಿಸ್ಬೋದಾಗಿತ್ತಲ್ಲಮ್ಮ. ಅಲ್ಲಿ ಕಳಿಸಿ ಓದಿಸೋಂಥದ್ದೇನಿತ್ತು? ಅವನೇ ಇಷ್ಟಪಟ್ಟಿದ್ದಮ್ಮ. ಅವನೇ ಇಷ್ಟಪಟ್ಟಿದ್ದು. ನಾನು ಅಲ್ಲೇ ಹೋಗಿ ಓದ್ತೀನಿ ಅಂತ ಹೇಳ್ದ, ಅದಕ್ಕೆ ಅಲ್ಲೇ ಓದಿಸ್ತಾ ಇರೋದು. ಓದಿದ್ದು ಮುಗ್ದೋಯ್ತಮ್ಮ. ಎಲ್ಲೋ ಜಾಬ್ ಮಾಡ್ತಾ ಇರಬೇಕು. ಕರೆಸ್ಬಿಟ್ಟು ಒಂದು ಹೆಣ್ಣು ನೋಡಿ ಮದುವೆ ಮಾಡಬೇಕಮ್ಮ. ಇನ್ನು ಅಲ್ಲಿಗೆ ಹೋಗೋದು ಬೇಡ, ಇಲ್ಲೇ ಇರಲಿ. ಎಷ್ಟೆಲ್ಲ ಪ್ರಾಬ್ಲಮ್ಸ್ ಆಯ್ತಲ್ಲ ಅಮ್ಮ. ನಮಗೆ ದುಡ್ಡೈತೆ, ಮನೆಗಳೈತೆ, ಆದ್ರೂ ಎಷ್ಟೊಂದು ಪ್ರಾಬ್ಲಮ್ ಆಯ್ತು ನೋಡ್ರಿ. ಹೊರಗಿನ ಜನಕ್ಕೆ ಅಯ್ಯೋ ಅವ್ರಿಗೇನಪ್ಪ ತುಂಬ ಶ್ರೀಮಂತರು ಅಂತಾರೆ. ಆದರೆ ನಮ್ಗೆ ಎಷ್ಟೊಂದು ಪ್ರಾಬ್ಲಮ್ ಇರುತ್ತೆ. ದುಡ್ಡು ತೊಂದರೆ ಇಲ್ದಿದ್ರು ಮನೇಲಿ ಯಾವುದೇ ವಿಷಯನೂ ಕರೆಕ್ಟಾಗಿರೋದೇ ಇಲ್ಲ ಅಲ್ಲ ಅಮ್ಮ. ಹ್ಞೂನಮ್ಮ. ಅಪ್ಪ ಬೇರೆ ಹುಷಾರಿಲ್ಲ, ಶುಗರು BP. ಅವರು ಜಾಸ್ತಿ ಓಡಾಡೋಕ್ಕಾಗಲ್ಲ. ಎಲ್ಲ ಜವಾಬ್ದಾರಿ ವಿಜಯಣ್ಣನೇ ತೊಗೊಂಡವನೆ. ಪ್ರತಿಯೊಂದು ಕೆಲಸನೂ ಅವನೇ ಮಾಡಬೇಕಮ್ಮ. ಒದ್ದಾಡ್ತಾನೆ. ನಾ ಏನಾದರೂ ಮಾತಾಡಿದ್ರೆ ಅಜಯ್ ಬಗ್ಗೆ ಕವಿತಾ ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ನಾನೇನು ಮಾತಾಡೋಕ್ಕೆ ಹೋಗಲ್ಲಮ್ಮ. ಅಜಯ್ನು ಅಷ್ಟೇ, ಅವ್ನು ಕೆಲಸ ಮಾಡಿದ್ರೆ ಮಾಡಲಿ, ಇದ್ರೆ ಇರಲಿ. ಮೊನ್ನೆ 1-2 ದಿವಸ ಕವಿತಾ ಪ್ರೆಗ್ನೆಂಟ್ ಇದ್ದಾಗ ನಾನು ಬೇರೆ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದು ಈ ಮನೇಲಿದ್ದ. ಹಂಗೂನಾದರೂ ಬುದ್ಧಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಅವ್ನಿಗೆ ಹಂಗೂ ಬುದ್ಧಿ ಬರಲಿಲ್ಲಮ್ಮ. ಇಲ್ಲಮ್ಮ, ಅಜಯ್ ನನಗೆ ನಾನೇ ಬುದ್ಧಿ ಕಲಿಸ್ತೀನಿ ರೀ. ನಾನೇ ಕಲಿಸ್ತೀನಿ ಬುದ್ಧಿ. ಏನೋ ಆ ಕೆಲಸ ಮಾಡಿ ಪುಣ್ಯ ಕಟ್ಕಮ್ಮ. ನಮ್ಮನ್ನು ಸಾಕೋದು ಬೇಡಮ್ಮ. ಅವನ ಹೆಂಡತಿ ಅವನ ಮಕ್ಕಳನ್ನ ಸಾಕೊಂಡ್ರೆ ನಮ್ಗೆ ಅಷ್ಟೇ ಖುಷಿನಮ್ಮ. ಅಮ್ಮ ನಂಗೆ ನಿದ್ದೆ ಬರ್ತಾಯ್ತಮ್ಮ. ಮಲ್ಕೊಮ್ಮ, ಮಲ್ಕೊ. ಅಮ್ಮ ಒಂದು ಲಾಲಿ ಹಾಡು ಹೇಳಮ್ಮ. ನೀನು ಚಿಕ್ಕ ಮಗುನೇನೆ ಲಾಲಿ ಹಾಡು ಹೇಳೋಕ್ಕೆ? ಹೇಳಮ್ಮ. ಹೇಳ್ತೀವಿ ಇಲ್ಲ ಹೇಳು. ನಾನು ಇಲ್ಲಾಂದರೆ ಸವಿತಾ ಅತ್ತಿಗೆ ಕವಿತಾ ಅತ್ತಿಗೆ ಹತ್ರ ಹೋಗ್ತೀನಿ, ಅವ್ರ ಹತ್ರ ಹೇಳ್ಸ್ಕೊತೀನಿ. ಏನು ನಾನು ಬೇಡ ಬೇಡ ಅನ್ನೋಂಗಿದೆಯೇ? ಅತ್ತಿಗೆದಿರು ಅಂತ. ಅಮ್ಮ, ಒಬ್ಬ ಮನುಷ್ಯನ ಜಾಸ್ತಿ ಹೊತ್ತು ನೋಡೋಂಗೆ ಇಲ್ಲಮ್ಮ. 5 ನಿಮಿಷದಲ್ಲೇ ಅವ್ರಿಗೆ ಏನು ಅಂತ ಗೊತ್ತಾಗ್ಬಿಡುತ್ತೆ. ಸವಿತಾ ಅತ್ತಿಗೆ ಕವಿತಾ ಅತ್ತಿಗೆ ತುಂಬಾ ಮುಗ್ಧರಮ್ಮ. ಅವ್ರಿಗೆ ಇದು ಒಳ್ಳೆಯದು ಇದು ಕೆಟ್ಟದು ಅನ್ನೋದೇ ಗೊತ್ತಿಲ್ಲ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ತುಂಬಾ ಒಳ್ಳೆಯವರು. ಅವರನ್ನು ದ್ವೇಷ ಮಾಡಬೇಕು, ಅವರನ್ನು ಟೀಕೆ ಮಾಡಬೇಕು ಅನ್ನೋ ಬುದ್ಧಿನೇ ಇಲ್ಲಮ್ಮ ಅವ್ರ ಹತ್ರ. ಹೌದಮ್ಮ, ಹೌದು. ಯಾರ ಮಕ್ಕಳಾದ್ರೇನು ತುಂಬ ಒಳ್ಳೆ ಮಕ್ಕಳಮ್ಮ. ನನಗಂತೂ ಇಷ್ಟ ಆದ್ರಮ್ಮ ಅವರಿಬ್ರು. ನಾನು ಮಕ್ಕಳ ಥರ ನೋಡ್ಕೊತಾ ಇದ್ದೀನಮ್ಮ ಅವ್ರನ್ನ. ನೀನು ಅಷ್ಟೇನಮ್ಮ. ಏನೇ ತಪ್ಪು ಮಾಡಿದ್ರು ಅತ್ತಿಗೆ ಹಂಗಲ್ಲ ಅತ್ತಿಗೆ ಹಿಂಗೆ ಅಂತೇಳಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕಮ್ಮ. ಅವ್ರನ್ನ ಯಾವತ್ತೂ ಯಾವುದೇ ಕಾರಣಕ್ಕೂ ದೂಷಣೆ ಮಾಡಬೇಡ. ಅವರು ಹಳ್ಳಿಯಿಂದ ಬಂದಿರೋರು, ಅವ್ರಿಗೇನು ಗೊತ್ತಿಲ್ಲ. ಹೌದಾ? ಏನು ಓದಿದಾರಮ್ಮ ಸವಿತಾ ಅತ್ತಿಗೆ ಕವಿತಾ ಅತ್ತಿಗೆ? ಸವಿತಾ ಅತ್ತಿಗೆ ಏನು ಓದಿಲ್ಲ. ಕವಿತಾ ಅತ್ತಿಗೆಗೆ ಲಾಯರ್ ಓದಬೇಕಂತ ತುಂಬಾ ಆಸೆ ಇತ್ತು. ಆವಾಗ ನಿಮ್ಮ ಅಜ್ಜಣ್ಣ ಏನೋ ಕಿತಾಪತಿ ಮಾಡಿ ಯಾವುದೋ ಹುಡುಗಿ ವಿಷಯಕ್ಕೆ ಹೋಗಿ ಆ ಹುಡುಗಿ ಇವನ ಹತ್ರ ದುಡ್ಡು ವಸೂಲಿ ಮಾಡಬೇಕು ಅಂತ ಗಲಾಟೆ ಮಾಡಿ ಅವಳು ತಲೆಗೆ ಹೊಡೆದ್ಲು ಅಜಯ್ಗೆ. ಆವಾಗ ಅಜಯ್ಗೆ ಅಂದರೆ ಜ್ಞಾನನೇ ಇರಲಿಲ್ಲ. ಅವನು ನಮ್ಮನ್ನು ಯಾರನ್ನೂ ಗುರ್ತೇ ಹಿಡಿತಿರ್ಲಿಲ್ಲ. ಆವಾಗ ಅವನು ನೋಡ್ಕೊಳ್ಳೋಕ್ಕೆ ಕಾಲೇಜು ಸ್ಟಾಪ್ ಮಾಡಿದ್ಲು. ಲಾ ಓದಬೇಕು ಅಂತ ಹೋಗ್ತಾಯಿದ್ಲು. ಅವನು ನೋಡಿಕೊಂಡು ಅವ್ನಿಗೆ ವಾಸಿ ಆಯಿತು. ಮತ್ತೆ ಅದ್ರ ಕಡೆ ಗಮನ ಕೊಡಲಿಲ್ಲ. ಯಾರಮ್ಮ ಅವಳು ಅಜಯ್ ನಿಂಗೆ ಮೋಸ ಮಾಡಿದವಳು? ಅವಳ ರಮ್ಯಾ ಅಂತಮ್ಮ. ನಮ್ಮನೆಗೆ ಅಡುಗೆ ಕೆಲಸ ಮಾಡ್ತಾಯಿದ್ದ ಭಟ್ಟ ಅವ್ರ ಮಗಳು. ನಮ್ಮನೇಲಿ ಅಡುಗೆ ಕೆಲಸ ಮಾಡ್ತಾ ಇದ್ದಿದ್ದು ಭಟ್ಟನ ಮಗಳ? ನೀವೆಲ್ಲ ಸುಮ್ಮನೆ ಬಿಟ್ರಾ? ಏನು ಮಾಡೋದಮ್ಮ, ಏನೇನೋ ಪರಿಸ್ಥಿತಿಗಳು, ಹಾಗಾಗಿ ಸುಮ್ಮನೆ ಬಿಟ್ಬಿಟ್ವಿ. ಅಮ್ಮ ಲಾಲಿ ಹಾಡು ಹೇಳಮ್ಮ. ಸರಿ ಮಲ್ಕೊಮ್ಮ. ಲಾಲಿ 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 ಶ್ರೀ ಚಕ್ರಧಾರಿಗೆ ಶಿರಬಾಗೋ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಲಾಲಿ ಲಾಲಿ
ಲಾಲಿ ಲಾಲಿ ಆಳ್ಗೆನ್ನೆ ಕೃಷ್ಣನಿಗೆ ಆಳ್ಗೆನ್ನೆ ಕೃಷ್ಣನಿಗೆ ಪದವಾಡೋ ಲಾಲಿ 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 ಆಳ್ಗೆನ್ನೆ ಕೃಷ್ಣನಿಗೆ ಪದವಾಡೋ ಲಾಲಿ 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 ಆಳ್ಗೆನ್ನೆ ಕೃಷ್ಣನಿಗೆ ಪದವಾಡೋ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಲಾಲಿ ಲಾಲಿ. ಅಮ್ಮ ಸಿಂಚೂರು ಮಲಗಿಸ್ತಾ ಇದ್ದೀರಾ? ಹೂನಪ್ಪ, ಲಾಲಿ ಆಡಬೇಕಂತೆ, ಅದಕ್ಕೆ ಆಡಿ ಮಲಗಿಸ್ತಾ ಇದ್ದೀನಿ. ಅಲ್ಲ, ಅಷ್ಟೆಲ್ಲ ಓದಿ ಅಂಥ ಜಾಬಲ್ಲಿ ಇಟ್ಕೊಂಡು ನಿಮ್ಮ ಹತ್ರ ಲಾಲಿ ಹಾಡು ಕೇಳಿ ಮಲ್ಕೊಬೇಕು. ತಾಯಿ ಹತ್ರ ಮಕ್ಕಳು ಎಷ್ಟೇ ದೊಡ್ಡವರಾಗಿದ್ರು ಮಕ್ಕಳೇ ಅಲ್ಲಪ್ಪ. ಹಾಂ, ಏನಮ್ಮ, ಒಂದು ಒಳ್ಳೆ ಕಡೆ ಗಂಡಿದೆ, ನಮಗಿಂತಲೂ 10ರಷ್ಟು ಶ್ರೀಮಂತರಮ್ಮ ಅವರು. ಅಂಥವ್ರ ಮನೆ ಕೊಟ್ಟು ಸಿಂಚುನ ಮದುವೆ ಮಾಡೋಣಮ್ಮ. ಏನಪ್ಪ, ನೀವು ಒಟ್ಟು ಅವಳುಂಟು, ನನಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ. ನೀನೇ ಮಾತಾಡಬೇಕಪ್ಪ ಅವಳ ಹತ್ರ. ನಾನು ಒಂದು ಸರಿ ಮಾತಾಡೋದಕ್ಕೆ ಇಲ್ಲಮ್ಮ ನನಗೆ ಮದುವೆ ಆಗೋ ಇಂಟ್ರೆಸ್ಟ್ ಇಲ್ಲ ಅಂತಂದು. ಅದೇನೋ ನೀನೇ ಮಾತಾಡಬೇಕು. ಹೌದಾ? ಮದುವೆ ಆಗೋ ಇಂಟ್ರೆಸ್ಟ್ ಇಲ್ವಂತೆ? ಇಲ್ಲಪ್ಪ, ಮದುವೆ ಆಗೋ ಇಂಟ್ರೆಸ್ಟ್ ಇಲ್ಲಂತ ಅವಳಿಗೆ. ಸರಿ, ನಾನೇ ಮಾತಾಡ್ತೀನಿ. ನಾನು ಇವಾಗ ಏನಕ್ಕೆ ಬಂದಿದ್ದು ಅಂದರೆ, ನಾಳೆ ಹೆಂಗೂ ಸಂಗೀತಕ್ಕ ಅತ್ತೆ ಎಲ್ಲ ಹೋಗ್ತಾ ಇದ್ರಲ್ಲ, ಇವರು ತಾತನೂ ದೇವಮ್ಮತ್ತೆ ಹತ್ರ ಮಾತಾಡ್ಬಿಡೋಣಮ್ಮ. ಅವ್ರ ಮನೆ ಬಂದು ಹೋಗಿದ್ದು, ದೇವಮ್ಮತ್ತೆ ತಂಗಿ ಅವ್ರ ಗಂಟ ಎಲ್ಲ ಬಂದು ಹೋಗಿದ್ದ ವಿಷಯ ಮಾತಾಡ್ಬಿಡೋಣ. ರಶ್ಮಿ ವಿಷಯ. ಹ್ಞೂ, ಮಾತಾಡೋಣಪ್ಪ. ಇವಾಗೆಲ್ಲ ಎದ್ದವರ ಮಲಗಿಬಿಟ್ಟವ್ರ? ಇಲ್ಲ, ಎಲ್ಲ ಕೂತ್ಕೊಂಡವ್ರೆ. ಇದೇ ಟೈಮು, ನಡೆಯಪ್ಪ, ಎಲ್ಲ ಖುಷಿಯಾಗಿರ್ತಾರೆ. ಈ ಟೈಮಾಗೆ ಮಾತಾಡ್ಬಿಡೋಣ. ಸರಿ ಬನ್ರಮ್ಮ. ಸಿಂಚು ಇಲ್ಲಿ ಒಬ್ಬಳನ್ನ ಬಿಟ್ಟು ಬರೋದಾ? ಇಲ್ಲ ಇಲ್ಲ, ಎಬ್ಬರಿಸ್ಬಿಟ್ಟು ಕರ್ಕೊಂಡು ಹೋಗೋಣ. ಅವಳೇ ಮಲ್ಕೊಂಡೆ ಅವಳು. ಇಲ್ಲಿ ಯಾರು ಮಲಗಲ್ಲ, ಏನೂ ಇಲ್ಲ, ಸುಮ್ಮನೆ ಬಾಗ್ಲಾಗಿತ್ತೈತೆ. ಅಜಯ್ ಮಲಗ್ತಾನೇನೋ? ಏನೋ ಮಲಗ್ಬೋದೇನೋ. ನಡೆಯಪ್ಪ ಹೋಗೋಣ. ಅದ್ಯಾರ ಬೋಂಡಾಗ್ಲಿ ಇಲ್ಲಿಕ್ಕಿರೋದ? ಇನ್ಯಾರೋ ನಮ್ಮ ಅಮ್ಮನೇ ಅವಳಲ್ಲ ಮುಚ್ಚಿಕ್ಕಿತ್ತಾಳೆ ಬೋಂಡಾಗ್ಲನ್ನ. ಅದೇನು ಬುದ್ಧಿನೋ ಏನೋ, ಸುಟ್ಟಿಕ್ಕವಳೆ. ಏನು ಕೊಡೋಕ್ಕಾಗಲ್ಲ ಎಲ್ಲಾರ್ಗೂ, ಎಲ್ಲ ಮುಚ್ಚಿಕ್ತಾಳೆ ಇವಳು ಆಟೆ ಉದ್ದೋಗ. ನೋಡ ಎಷ್ಟಿಗೂ ಮುಂತವೆ. ಅದು ಯಾವಾಗ ಮಾಡ್ಬಿಟ್ಲ ಏನೋ ಈ ಮ್ಯಾಗಿ. ನನ್ನ ಕಣ್ಣು ಕಾಣಿಸ್ತೀರಾ? ಹಾಂ, ತಡಿ ಒಂದು ಬಿಡ್ದಿರ ಎಲ್ಲ ತಿಂದಾಕನ. ಬೆಳ್ಳುಳ್ಳಿ ಕಬಾಬ್ ಒನ್ಸ್ ಮಾರ್. ನಮ್ಮ ಮನ್ಸು ಚೆನ್ನಾಗಿದ್ರೆ ಈ ಬೋಂಡ ಗಿಂಡ ಎಲ್ಲ ಯಾಕೆ ಅಷ್ಟೇ. ಏನಂತೀರ? ಆದ್ರೆ ತಿನ್ಬಿಡ್ತೀನಿ ತಡೀರಿ. ಯಾಕೆ? ಚೆನ್ನಾಗವೆ. ಅಮ್ಮಮ್ಮ 3 ಬೋಂಡ ತಿನ್ನೋಬಿಟ್ಟು ಸುಸ್ತಾಗೋಯ್ತು. ಹೋಗತ್ತ, ಅದ್ಯಾವಾಗ ಮಾಡಿ ಕುಲ್ಸಿತ್ಲ ಏನ. ಅಯ್ಯೋ, ಅದ್ಯಾರು ಮಕ ಮುಚ್ಚೋಗ. ಅಯ್ಯ ಅಗ್ನಿಗಳು ಸತ್ತೋಗ್ಲಿ ಅಂದ್ಬಿಟ್ಟು ಇಲ್ಲಿ ಪಕ್ಷಣ ಹಾಕಿ ಬೋಂಡಾಗ್ಲಿಕ್ಕಿದ್ರೆ ಅವನು ಎತ್ಕೊಂಡೋಗಿ ಸತ್ತವರಲ್ಲ ದುರ್ಬೇಶ್ವರ. ಹಾಂ, ಅಯ್ಯೋ, ನಾನು ಕಷ್ಟಪಟ್ಟು ಈರುಳ್ಳಿ ಸಿಕ್ಕಿ ಸೊಪ್ಪೆಲ್ಲ ಹಾಕಿ ಎಗಡ್ ಮಧ್ಯದಾಗ ಇಕ್ಕಿದ್ರೆ ಬೋಂಡಗ್ಲೂ ಎತ್ಕೊಂಡೋಗೋರೆಲ್ಲ ದುರ್ಬೇಶ್ ಮುಂಡೆವ. ಥೂ, ಅದೇನು ಗಿರಾಮ್ ಕಟ್ಕೊಂಡಿರೋ ಜನಗಳು ಏನೋ. ಏನು ಬುಲ್ ಕಾಟ ಕೊಡ್ಸವೆ ಮನೆಯಾಗ. ಹಾಸಿಗೆಗಳನ್ನೆಲ್ಲ ಕಚ್ಚಿ ಕೂಲ್ಸವೆ ಆ ಯಜ್ಞಗಳು. ಥೂ, ದರಿದ್ರ ಯಜ್ಞಗಳು. ಅವು ಸತ್ತೋಗ್ಲಿ ಅಂತ ನಾನು ಬೋಂಡ ಇಕ್ಕಿದ್ರೆ ಇವ್ಯಾವ ದುರ್ಬೇಶವ್ ಎತ್ಕೊಂಡೋಗವೆ. ಲೇ ಸುನಂದಿಯೇ ಏನಮ್ಮ? ಲೇ, ಇಲ್ಲಿ ಬೋಂಡ ಆಗ್ಲಿಕ್ಕಿದ್ ಏನಾದ್ವೆ? ಅಲ್ಲ, ನನಗೆ ತಿಳಿದ್ರೆ ಅದ್ಯಾವಾಗ ಬೋಂಡ ಮಾಡಿದ್ದೆ ನೀನು? ಬೋಲ ಆದೋಳು ನೀನು. ಲೇ, ನೀನು ಒಟ್ಟುರ್ತೋಗ, ಅದೆಲ್ಲ ಕತೆ ಇರಲಿ. ಬೋಂಡಾಗ್ಲಿಲ್ಲೇ ಆಗ ನಾನು ಎತ್ಕೊಂಬಂದು ತಿಂತಾ ಇದ್ದೀನಿ. ಅಯ್ಯೋ, ನಿನ್ನ ಮಕ್ಕ ಮುಚ್ಚೋಗ ಹೇಳು. ಅಯ್ಯೋ, ನಿನ್ನ ಮಕ್ಕ ಮುಚ್ಚೋಗ ಏನೇ ನಿಂಗೆ ಬರ್ಬಾರ್ದು ಬಂದಿರೋದು? ಹಾಂ, ಅಲ್ಲ, ನೀನು ಬೋಂಡಾಗ್ಲಿ ಮಾಡಿಬಿಟ್ಟು ಅಲ್ಲಿ ಎತ್ಕೊಂಡೋಗಿ ಮುಚ್ಚಿಕೊಂತದ್ದೇನು? ಏನು ಒಳಗೆ ಅಡುಗೆ ಮನೆಗೆ ಇಕ್ಕಿದ್ರೆ ಯಾರು ತಿನ್ನಲ್ಲ ಅಂತಾರ? ನೀಗ ಮುಚ್ಚಿಕೊಳ್ಳೋ ಬುದ್ಧಿ ಬರೀ ಚೆನ್ನಾಗಿ ಬಂದ್ಬಿಟ್ಟದ್ ನೋಡು. ಥೂ, ಅದೇನು ಬುದ್ಧಿನೋ ಅದೇನೋ ನಿಂಗ. ಏನು ಎತ್ಕೊಂಡೋಗ ಅಲ್ಲಿ ಮುಚ್ಚಿಕ್ಕಿದ್ಯಾ? ಲೇ, ಅಲ್ಲಿ ಬೋಂಡಾಗ್ಲಿ ತಿಂದೇನ ಅಲ್ಲಿ ತೋವು? ತಿನ್ನಲ್ಲ, ಒಂದು 4 ತಿನ್ನೆ, ಚೆನ್ನಾಗವೆ. ಸೊಪ್ಪು ಗಿಪ್ಪೆಲ್ಲ ಹಾಕಿ ಮಾಡಿದ್ಯಾ? ಆಯ್ತು ಬಿಡು ಕೆಲಸ, ಆಯ್ತು. ಪೀಡೆ ಹೋಯ್ತು, ನಮ್ಮ ಮನೆಗಿಂದ ಒಂದು ಪೀಡೆ ಕಳೆದೋಯ್ತು. ಏನು ಪೀಡೆನಮ್ಮ? ಏನಾಯ್ತು? ಅಯ್ಯ, ನಿನ್ನ ಮಕ ಮುಚ್ಚೋಗ, ನಿನ್ನ ಬಾಯ್ಗೆ ಮಣ್ಣಾಕ ನಿಂಗೆ ಬರಬಾರ್ದು ಬರ. ಆ ಬೋಂಡಾಗ್ಲಿಕ ನಾನು ಇಲಿ ಪಾಷಾಣ ಇಕ್ಬಿಟ್ಟು ಅಲ್ಲಿ ಇಕ್ಕಿದ್ರೆ ಆ ಬೋಂಡಾಗ್ಲಿ ತಿಂದು ಅವೆಲ್ಲ ಸತ್ತೋಗ್ಲಿ ಅಂತ ಎತ್ಕೊಂಬಂದು ತಿಂದಿದೆಯಲ್ಲ. ನಿನ್ಗೇನೋ ಬಂದಿರೋದು. ಇವತ್ತಾಯ್ತು, ಮುಗೀತು ನಿನ್ನ ಕತೆ. ನೀನು ಓದಂಗೆ. ನಾಳೆಗೆ 3 ದಿವಸನ. ಏನು ಹೇಳ್ತಾ ಇದೀಯ ನೀನು? ಈ ಬೋಂಡಾಗ್ಲಿ ಇಲಿ ಪಾಷಾಣ ಹಾಕಿದ್ಯಾ? ಹೂನೇ, ಯಾತಾದ್ರದ್ದು ಸೊಪ್ಪು ಸದೆ ಎಲ್ಲ ಹಾಕಿ ಗಮ್ಮಂತ ಮಾಡಿ ಇಕ್ಕಿದ್ನಿ. ಅವು ಬಂದು ತಿಂದು ಸಾಯ್ಲಿ ಅಂತ. ನಿನ್ಗೇನ ಬರಬಾರ್ದು ಬಂದಿರೋದು. ನೀನು ಓದೆ ಬಿಡು. ಇನ್ನು ನಿಂತಿಕ 3 ದಿವಸದ ಹಾಲು ತುಪ್ಪಕ ಅದೊಂದು ಕಾಸು ವೇಸ್ಟು. ನೀನು ಒಟ್ಟುರ್ದೋಗ. ಅಮ್ಮ, ಹಾಸ್ಪಿಟ್ಲ್ ಕರ್ಕೊಂಡೋಗು, ಸತ್ತೋಗ್ಬಿಡ್ತೀನಿ ಅನ್ನೋಗೆ. ಕರ್ಕೊಂಡೋಗಮ್ಮ. ಹೋದ್ರೆ ಪೀಡೆ ಒಂದೋಯ್ತು ಬಿಡಲೇ. ಗಬ್ಬುಂಡೆ, ನೀನು ನಿಂತ್ಕೊಂಡು ಏನೋ ಉದ್ಧಾರ ಮಾಡಿರೋದು? ಮಾನ ಮರ್ಯಾದೆ ತೆಗ್ದಿರೋದೆ ನೀನು ಹುಟ್ಟಿದಾಗಿಂದ. ಹೋದ್ರೆ ಹೋಗ್ಲಿ ಬಿಡು, ಪೀಡೆ ಒಂದೋಯ್ತು.
ಸಾಲನೋ ಸೋಲನೋ ಮಾಡಿ ತಿಥಿ ಮುಗಿಸ್ತೀನಿ ಸುಮ್ಮನೆ ಹಾಳಾಗಿ ಹೋಗ್ಕೊಂಡ್ಲಿ. ವಾಂತಿಗಳು ಗಿಂತಿಗಳು ಮಾಡ್ಕೊಂಡೆ ಹೋಗ ಬಾಕ್ಲ ಕುತ್ಕೊಂಡು ವಾಂತಿಗಳು ಮಾಡೋಗು. ಇನ್ನು ಮನೆಲ್ಲ ಮಾಡಿದ್ರೆ ಇನ್ನು ಕ್ಲೀನ್ ಮಾಡೋರು ಯಾರು? ಅಯ್ಯೋ ನಿನ್ನ ಮಗ ಮುಚ್ಚೋಗ. ನಿನ್ನ ಮಗಳು ಬೋಂಡ ತಿಂದು ಸತ್ತೋತಾವಳೆ ಅಂತ ಇದ್ರೆ ಇಂಥ ಮಾತುಗಳು ಮಾತಾಡ್ತಾ ಇದೆಯಲ್ಲ ನೀನು ಒಬ್ಳ ಅಮ್ಮನೇನೆ. ಅಲ್ಲೇನು ಕೆತ್ಕೊಂಡೋಗಿ ಬೋಂಡಾಗ್ಲಿ ಇಕ್ಕಿತ್ತಾಳೆ ಅನ್ನೋ ಜ್ಞಾನ ಕೂಡ ಇಲ್ಲಲ್ಲ ನಿಂಕ ಪೆದ್ದ ಮುಂಡೆಕ. ಯಾವಾಗ ನೋಡು ತಿನ್ನೋದು ತಿನ್ನೋದು ತಿನ್ನೋದೇ ಚಿಂತೆ ನಿಂಕ. ಎದ್ರು ಕುಂತ್ರು ತಿನ್ನೋದ್ರ ಮೇಲೆ ಇರೋದು ಜ್ಞಾನ ನಿಂಕ.